ನಮ್ಮ ಶಿವಮೊಗ್ಗ ಹೆಲ್ತ್ ಕೇರಿಗೆ ಇನ್ನೊಂದು ಫೆದರ್ನ ಇಡುವಂತ ಒಂದು ಕಾರ್ಯವನ್ನ ನಾರಾಯಣ ಹೆಲ್ತ್ ಕೇರ್ ವತಿಯಿಂದ ಇವತ್ತು ಆಗ್ತಾ ಇದೆ. ಇವತ್ತು ಎಂಡೋಸ್ಕೋಪಿ ಮತ್ತೆ ಕೀಮೋಥೆರಪಿ ಸರ್ವಿಸಸ್ಗೋಸ್ಕರ ಇನ್ನೊಂದು ಡೇ ಕ್ಲಿನಿಕ್ ಅನ್ನ ಎಕ್ಸ್ಪೆನ್ಷನ್ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣಕರ್ತಂತ ರೆಸ್ಪೆಕ್ಟೆಡ್ ಡಾಕ್ಟರ್ ವಿಜಯ್ ಸಿಂಗ್, ಡೈರೆಕ್ಟರ್ ಫಾರ್ ಕರ್ನಾಟಕ ಕ್ಲಸ್ಟರ್ ಅಂಡ್ ಕಾರ್ಪೊರೇಟ್ ಗ್ರೋತ್ ಇನಿಷಿಯೇಟಿವ್ಸ್, ಅವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ತಿಳಿಸ್ತೀನಿ ಶಿವಮೊಗ್ಗದ ಸಂಸತ್ ಸದಸ್ಯನಾಗಿ. ಹಾಗೆ ಫೆಸಿಲಿಟಿ ಡೈರೆಕ್ಟರ್ ಡಾಕ್ಟರ್ ಉತ್ತಮ್ ಶರ್ಮಾ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ತಿಳಿಸ್ತೀನಿ. ವಿಶೇಷವಾಗಿ ಇಡೀ ದೇಶದಲ್ಲಿ ನಾರಾಯಣ ಹೃದಯಾಲಯ, ನಾರಾಯಣ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮುಖಾಂತರ, ಅವರ ಟ್ರಸ್ಟ್ ಮುಖಾಂತರ ರೆಸ್ಪೆಕ್ಟೆಡ್ ದೇವಿ ಶೆಟ್ಟಿ ಅವರು ಇಡೀ ದೇಶದಲ್ಲಿ ಹೆಲ್ತ್ ಸೆಕ್ಟರ್ ನಲ್ಲಿ ಸರ್ವಿಸಸ್ ಅನ್ನು ಕೊಡ್ತಾ ಇದ್ದಾರೆ. ಇನ್ ದ ಟೈಮ್ ಆಫ್ ಪ್ಯಾಂಡಮಿಕ್ ಕೋವಿಡ್, ಆ ಟೈಮಲ್ಲೂ ಕೂಡ ಅನೇಕ ಸಲಹೆಗಳನ್ನ ಈ ದೇಶಕ್ಕೆ ಸರ್ಕಾರಕ್ಕೆ ಕೊಟ್ಟಂತ ಒಬ್ಬ ಧೀಮಂತ ವ್ಯಕ್ತಿತ್ವ. ಹಾಗಾಗಿ ನಮ್ಮ ಶಿವಮೊಗ್ಗದಲ್ಲಿ ಈ ಹೆಲ್ತ್ ಕೇರ್ ಡೆವಲಪ್ಮೆಂಟ್ಗೆ ಅವಕಾಶವನ್ನು ಮಾಡಿಕೊಟ್ಟಂತ ರೆಸ್ಪೆಕ್ಟೆಡ್ ದೇವಿ ಶೆಟ್ಟಿ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ತಿಳಿಸ್ತೇನೆ. ವಿಶೇಷವಾಗಿ ಇವತ್ತು ನಮ್ಮ ಜೊತೆ ಇರುವಂತ ಡಾಕ್ಟರ್ ಅಪರ್ಣಾ ಅವರು ಸೀನಿಯರ್ ಮೆಡಿಕಲ್ ಆಂಕಾಲಜಿ ಡಾಕ್ಟರ್ ಇದ್ದಾರೆ. ಅದೇ ರೀತಿ ರೆಸ್ಪೆಕ್ಟೆಡ್ ಡಾಕ್ಟರ್ ರವಿ, ಡಾಕ್ಟರ್ ಪೂಜಾ, ಡಾಕ್ಟರ್ ಶಿವಕುಮಾರ್, ಈ ರೀತಿ ಒಂದು ತಂಡ. ಇವತ್ತು ಡಿಸ್ಟೆನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಇವತ್ತು NH ತೀರ್ಥಹಳ್ಳಿ ರೋಡಲ್ಲಿ ನಿಯರ್ಲಿ 250 ಬೆಡ್ ಹಾಸ್ಪಿಟಲ್ ಅಲ್ಲಿ ಇದ್ರೂ ಕೂಡ ಒಂದು ಡೇ ಕೇರ್ ಇಲ್ಲಿ ಮಾಡುವಂತ ದಿಕ್ಕಿನಲ್ಲಿ ಇಲ್ಲಾಗಿರ್ಬೋದು. ಈಗ ಆಲ್ರೆಡಿ ಗೋಪಾಲದಲ್ಲೂ ಕೂಡ ಒಂದು ಸೆಂಟರ್ ಇದೆ. ಈ ರೀತಿ ಶಿವಮೊಗ್ಗದ ನಗರದ ಒಂದು 2-3 ಕಡೆಗೆ ಈ ರೀತಿಯಂತ ಒಂದು ಚಿಂತನೆಯನ್ನ ಇವತ್ತು ನಾರಾಯಣ ಹೆಲ್ತ್ ಸೆಂಟರ್ ಇವತ್ತು ಈ ದಿಕ್ಕಲ್ಲಿ ಯೋಚನೆ ಮಾಡಿದೆ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಒಂದ್ ಕಡೆಗೆ ಆಂಕಾಲಜಿ ಕ್ಯಾನ್ಸರ್ ಇಶ್ಯೂಸ್ ದೇಶದಲ್ಲಿ ತುಂಬಾ ಆಗ್ತಾ ಇದೆ. ಕುಟುಂಬದಲ್ಲಿ ಒಬ್ಬರಿಗಾದ್ರೂ ಕೂಡ ಈ ರೀತಿಯಂತ ಒಂದು ಸಮಸ್ಯೆಯನ್ನ ಅವರೇಜ್ ಇವತ್ತು ಬಳಸ್ತಾ ಇರೋದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಹಾಗಾಗಿ ಕೀಮೋನು ಕೂಡ ರೊಟೇಟಿಂಗ್ ಸಿಸ್ಟಮ್ ಅಲ್ಲಿ ಅಟೆಂಡ್ ಮಾಡಬೇಕಾಗತ್ತೆ, ತೋರಿಸ್ಕೊಬೇಕಾಗತ್ತೆ ಪೇಷಂಟ್ಸು. ಆ ದೃಷ್ಟಿಯಿಂದ ಈ ರೀತಿಯಂತ ಸೆಂಟರ್ಸ್ ಹಾರ್ಟ್ ಆಫ್ ದಿ ಸಿಟಿಲಿ ತೆಗೆಯುವ ಮುಖಾಂತರ ತುಂಬಾ ಬೇಗ ಮತ್ತೆ ಅವರಿಗೂ ಕೂಡ ಈಸಿಯಾಗಿ ಸರ್ವಿಸ್ ಅನ್ನು ಕೊಡ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಸೊ ಆ ದೃಷ್ಟಿಯಿಂದ ಇವತ್ತು ನಾರಾಯಣ ಕ್ಲಿನಿಕ್ ಇವತ್ತು ಇಲ್ಲಿ ಇನಾಗ್ರೇಟ್ ಮಾಡಿದಂತ ಎಂಡೋಸ್ಕೋಪಿ ಮತ್ತೆ ಕೀಮೋ ಇರ್ಬೋದು, ಸರ್ವಿಸಸ್ ಇರ್ಬೋದು, ತುಂಬಾ ಗ್ರೇಟ್ ಹೆಲ್ಪ್ಫುಲ್. ಈ ಒಂದು ಭಾಗದ ಅರ್ಬನ್ ಸೆಕ್ಟರ್ಗೆ ತುಂಬಾ ಅನುಕೂಲ ಆಗುತ್ತೆ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ವಿಶೇಷವಾಗಿ ಕ್ಯಾನ್ಸರ್ ರಿಲೇಟೆಡ್ ಪೇಷಂಟ್ಸ್ಗಳು ಬಂದಾಗ ಟ್ರೀಟ್ಮೆಂಟ್ ಎಷ್ಟು ಮುಖ್ಯನೋ ಅವರಿಗೆ ಒಂದು ಕಾನ್ಫಿಡೆನ್ಸ್, ಜೀವನದಲ್ಲಿ ಒಂದು ವಿಶ್ವಾಸ ತುಂಬಂತ ಕೆಲಸನೂ ಕೂಡ ನಮ್ಮ ಡಾಕ್ಟರ್ಸ್ ಜೊತೆ ಟೀಮ್ ಮೇಲೆ, ಡಾಕ್ಟರ್ಸ್ ಟೀಮ್ ಮೇಲೆ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಇವತ್ತು ಇನಾಗ್ರೇಷನ್ ಅನ್ನು ಕೂಡ ಕರೆದು ನಿಮ್ಮ ಜೊತೆ ಭಾಗವಹಿಸುವಂತ ಒಂದು ಅವಕಾಶ ನೀವು ಮಾಡಿಕೊಟ್ಟಿದ್ದೀರಿ. ಆಸ್ ಎ MP ಆಗಿ ನಾನು ಹೃದಯಪೂರ್ವಕ ನಿಮಗೆ ಅಭಿನಂದನೆ ತಿಳಿಸ್ತೀನಿ. ಹಿಂದೆಲ್ಲ ಮಾತಿತ್ತು, ನಾವು ಬೆಂಗಳೂರು, ಮಣಿಪಾಲಿಗೆ ನಾವು ಹೋಗ್ಬೇಕಾಗಿತ್ತು. ಇವತ್ತು ಮಧ್ಯ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಇಲ್ಲಿ ಶಿವಮೊಗ್ಗ ಇಲ್ಲಿಯ ಒಂದು ಹೆಲ್ತ್ ಕೇರ್ ಅಟ್ರಾಕ್ಟ್ ಮಾಡ್ತಾ ಇದೆ ಅಂದ್ರೆ ಅದರ ಹಿಂದೆ ಕ್ವಾಲಿಟಿ ಇನ್ಸ್ಟಸ್ ನಮ್ಮ ಡಾಕ್ಟರ್ಸ್ಗಳು ಏನಿದ್ದಾರೆ ತಮ್ಮ ಒಂದು ಎಫಿಷಿಯನ್ಸಿನೇ ಒಂದು ತುಂಬಾ ಒಂದು ದೊಡ್ಡ ಒಂದು ಶಕ್ತಿ ಅಂತ ಹೇಳುತ್ತೆ. ಅತ್ಯಂತ ಅಭಿಮಾನಪೂರ್ವಕವಾಗಿ ಇಲ್ಲಿ ಸೇವೆ ಮಾಡುವಂತ ಎಲ್ಲ ಡಾಕ್ಟರ್ಸ್ಗೂ ಕೂಡ ಮ್ಯಾನೇಜ್ಮೆಂಟ್ ಪರವಾಗಿ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ತಿಳಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸಿಗಬೇಕು ಅಂತ ಅನ್ನೋದು ಮನೆ ಬಜೆಟ್ ನಲ್ಲಿ ಕೊಟ್ಟಂತ ಒಂದು ಕಾರ್ಯಕ್ರಮ ನಿಮಗೆ ಎಲ್ಲರೂ ಕೂಡ ಗೊತ್ತಂತ ವಿಚಾರ. ಮತ್ತು ವಿಶೇಷವಾಗಿ ವರ್ಲ್ಡ್ ಅಲ್ಲಿ ಒಂದು ಅಕ್ಯುರೇಸ್ ಒಂದು ಹೆಲ್ತ್ ಇನ್ಶೂರೆನ್ಸ್ ಕಾನ್ಸೆಪ್ಟ್ ಏನಾದರೂ ಯಾವ್ದಾರ ದೇಶದಲ್ಲಿ ಇದೆ, ನಮ್ಮ ಭಾರತದಲ್ಲಿ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ
ಮೋರ್ ದೆನ್ ಹಾಫ್ ಆಫ್ ದಿ ಪಾಪ್ಯುಲೇಷನ್ ಆಫ್ ದ ಕಂಟ್ರಿ, 40 ಕೋಟಿಗಿಂತ 50 ಕೋಟಿಗಿಂತ ಹೆಚ್ಚಿನ ಜನರಿಗೆ ಈ ಸರ್ವಿಸ್ ಸಿಗ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಸನ್ಮಾನಿಸಿದ ನರೇಂದ್ರ ಮೋದಿಜಿ ನಾನು ಅಭಿನಂದನೆ ಕೂಡ ತಮ್ಮ ಮುಖಾಂತರ ತಿಳಿಸ್ತೇನೆ.